ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಮಂಗಳೂರಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ಹಳೆಯ ಕಾಲದ ಸಾಂಪ್ರದಾಯಿಕ ಒಂದು ಬೆಳಗ್ಗಿನ ಉಪಹಾರದ ತಿಂಡಿಯಾಗಿರುತ್ತೆ ಇದು. ಅದೇ ಉಬ್ಬು ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಉಬ್ಬು ರೊಟ್ಟಿಯ ಜೊತೆಗೆ ಒಂದು ಬಾಳೆಕಾಯಿ ಸಾಂಬಾರನ್ನು ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸೂಪರ್ ಆದಂತಹ ಕಾಂಬಿನೇಷನ್ ಇದು. ಬನ್ನಿ ಹಾಗಾದರೆ ಈ ರುಚಿಯಾದಂತಹ ಉಬ್ಬು ರೊಟ್ಟಿ ಮತ್ತು ಬಾಳೆಕಾಯಿ ಸಾಂಬಾರನ್ನು ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ಈ ಉಬ್ಬು ರೊಟ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ಎರಡು ರೀತಿಯಾದಂತಹ ಅಕ್ಕಿಯನ್ನು ನಾವು ತಗೊಳ್ಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ನಾನು ತಗೊಂಡಿರುವಂಥದ್ದು ರಾ ರೈಸ್ ಅಥವಾ ದೋಸಾ ರೈಸ್ ಆದರೂ ತಗೊಳ್ಬೋದು. 1 ಕಪ್ ಆಗುವಷ್ಟು ತಗೊಂಡು ಅದನ್ನು ಚೆನ್ನಾಗಿ ತೊಳೆದಾದ ನಂತರ 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕಾಗತ್ತೆ. ಈಗ ವೈಟ್ ರೈಸನ್ನೆಲ್ಲ ತೊಳೆದು ತಂದಾಯಿತು. ಅದನ್ನು ಕೂಡ ನೀರು ಹಾಕಿ 4 ಗಂಟೆ ನೆನೆಯೋದಕ್ಕೆ ಹಾಗೇ ಬಿಡೋಣ. ನಂತರ ಈಗ ನಾವೀಗ ವೈಟ್ ಬಾಯ್ಲ್ಡ್ ರೈಸನ್ನು ಕೂಡ ತಗೊಳ್ಬೇಕಾಗತ್ತೆ. ಆ ಬಾಯ್ಲ್ಡ್ ರೈಸನ್ನು ಮಾತ್ರ ನೆನೆ ಹಾಕುವಂತಹ ರೀತಿ ಸ್ವಲ್ಪ ಬೇರೆಯಾಗಿರುತ್ತೆ. ಈಗ ನಾವೀಗ ಬೆಳ್ತಿಗೆ ಅಕ್ಕಿಯನ್ನು ಎಷ್ಟು ತಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಇದು ವೈಟ್ ಬಾಯ್ಲ್ಡ್ ರೈಸು ನಿಮಗೆ ಪ್ರೊವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಇದು ತೀರಾ ಕುಚ್ಚಿಲಕ್ಕಿ ಬೇಡ, ತುಂಬ ಕಜೆ ಅಕ್ಕಿ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಬಾರ್ದು. ಇದಕ್ಕೆ ಕಲರೆಲ್ಲ ಸ್ವಲ್ಪ ಕಪ್ಪಾಗುತ್ತೆ ರೊಟ್ಟಿ ಆಮೇಲೆ. ಅದಕ್ಕಾಗಿ ನಾನಿಲ್ಲಿ ವೈಟ್ ಬಾಯ್ಲ್ಡ್ ರೈಸನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನು ಕೂಡ 1 ಕಪ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದನ್ನು ನಾವಿನ್ನೀಗ ಕುದಿಯುವಂತಹ ನೀರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಾವೀಗ ಅಕ್ಕಿಯನ್ನು ಹಾಕಿ ಆದ ನಂತರ ಸ್ಟವನ್ನು ಆಫ್ ಮಾಡಿಕೊಳ್ಬೇಕು ಇಮ್ಮಿಡಿಯೇಟಾಗಿ. ಮತ್ತು ಅಕ್ಕಿಯನ್ನೆಲ್ಲ ಹಾಕಿ ಆದ ನಂತರ ಮುಚ್ಚಳನ ಮುಚ್ಚಿ 1 ಗಂಟೆ ನೆನೆದ್ರೆ ಸಾಕಾಗತ್ತೆ. ತೀರಾ ಅದಕ್ಕಿಂತ ಜಾಸ್ತಿ ನಾವು ನೆನೆಸೋದು ಬೇಡ, ಅದೊಂದು ನೆನಪಲ್ಲಿರಲಿ. ತುಂಬ ನೆನೆದ್ರೆ ಇದು 2 ಗಂಟೆಯ ಕಾಲೆಲ್ಲ ನೆಂದರೆ ಅನ್ನದ ಥರ ಆಗೋಗುತ್ತೆ. ಅದಕ್ಕೋಸ್ಕರ 1 ಗಂಟೆ ಕಾಲ ನೆಂದರೆ ಸಾಕಾಗತ್ತೆ. ಈಗ ನೋಡ್ತಿರ್ಬೋದು ಮುಚ್ಚಳನ ಮುಚ್ಚಿ 1 ಗಂಟೆ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಹಾಗೆಯೇ ಈಗ 4 ಗಂಟೆ ಕಾಲ ನೆಂದಿರುವಂತಹ ಬೆಳ್ತಿಗೆ ಅಕ್ಕಿಯನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೆಂದಿರುತ್ತೆ ಅದು. ಇದನ್ನು ನೀರನ್ನೆಲ್ಲ ಬಸ್ತು ಇನ್ನೀಗ ನಾವು ರುಬ್ಬೋದಕ್ಕೆ ಹಾಕ್ಕೊಳ್ಬೇಕು. ಅದರ ಒಟ್ಟಿಗೆ ಈಗ ವೈಟ್ ಬಾಯ್ಲ್ಡ್ ರೈಸನ್ನು ಕೂಡ ನಾವು ನೆನೆಯೋದಕ್ಕೆ ಹಾಕಿದ್ದೀವಲ್ಲ ಬಿಸಿನೀರಲ್ಲಿ, ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ. ಇದು ತುಂಬ ಮೆತ್ತಗಾಗಬಾರ್ದು, ನೆನಪಿರಲಿ. 1 ಗಂಟೆ ಮಾತ್ರ ಇದನ್ನು ನೆನೆಸುವಂಥದ್ದು. ತೀರಾ ಮೆತ್ತಗಾದರೆ ರೊಟ್ಟಿ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಜಸ್ಟ್ ಅದು ಮುಟ್ಟುವಾಗ ನೋಡಿ ಈ ಥರ ಸಾಫ್ಟ್ ಆದರೆ ಸಾಕಾಗುತ್ತೆ. ತುಂಬ ಅನ್ನದ ಥರ ಸಾಫ್ಟ್ ಆಗೋದಕ್ಕೆ ಬಿಡಬಾರ್ದು. ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ಇದನ್ನು ನಾವೀಗ ನೀರನ್ನೆಲ್ಲ ಬಸ್ತು ಒಟ್ಟಿಗೆ ರುಬ್ಬೋದಕ್ಕೆ ಹಾಕೋಣ. ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ 2 ಬಾರಿಯಾಗಿ ರುಬ್ಬೋದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ಒಮ್ಮೆ ಹಾಕಬೇಕಾದ್ರೆ ಅರ್ಧದಷ್ಟು ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸನ್ನು ಹಾಕ್ಕೊಳ್ಬೇಕು. ಮತ್ತು ಅದಕ್ಕೆ ಅನುಕೂಲವಾಗಿ ನೀರನ್ನು ಕೂಡ ತುಂಬ ಹಾಕ್ಕೊಳ್ಬಾರ್ದು. ಈಗ 1 ಕಪ್ ಆಗುವಷ್ಟು ನಾವು ನೀರನ್ನು ಈಗ ಹಾಕಿದರೆ ಆಮೇಲೆ ನೆಕ್ಸ್ಟ್ ಬ್ಯಾಚಲ್ಲಿ ರುಬ್ಬಬೇಕಾದ್ರೆ 1 ಕಪ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಟೋಟಲಾಗಿ 2 ಕಪ್ ಅಕ್ಕಿಗೆ 2 ಕಪ್ಪು ನೀರು ಸಾಕಾಗುತ್ತೆ. ಈಗ ಅಕ್ಕಿ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಅರಿಶಿನ 2 ಬ್ಯಾಚಲ್ಲಿ ಕೂಡ ಹಾಕ್ಕೊಳ್ಬೇಕು. ಈಗಲೂ ಹಾಕಬೇಕು ಮತ್ತೆ ಕೂಡ ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ಹಾಕಿ ನೀರನ್ನು ಕೂಡ ನಾನು ಆಗ ಹೇಳಿದಂತೆ ಅರ್ಧ ಕಪ್ ಆಗುವಷ್ಟು ಈಗ ಹಾಕೋಣ. ಮತ್ತು ನೋಡಿಕೊಂಡು ಹಾಕಿದರೆ ಆಯಿತು. ಈಗ ನೈಸಾಗಿ ರುಬ್ಕೊಳ್ಬೇಕು. ಇದನ್ನು 2 ಬ್ಯಾಚಲ್ಲಿ ಕೂಡ ರುಬ್ಕೊಳ್ಳೋದನ್ನು ಚೆನ್ನಾಗಿ ನುಣ್ಣಗಾಗಬೇಕು, ಗಂಧದ ಥರ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀರನ್ನು ನಾನು ಆಗಲೇ ಅರ್ಧ ಕಪ್ ಆಗೋಷ್ಟು ಹಾಕಿದ ನಂತರ ಮಿಡ್ಲಲ್ಲಿ ಅರ್ಧ ಕಪ್ ಹಾಕಿದ ನಂತರ ಟೋಟಲಾಗಿ 1 ಕಪ್ ಹಾಕಿದ್ದೀನಿ. ಈಗ ನೋಡ್ಬೋದು ಗಂಧದ ಥರ ಮಾಡ್ಕೊಂಡಿದ್ದೀನಿ, ಅಷ್ಟು ನೈಸಾಗಿದೆ. ಇನ್ನು ರುಬ್ಬಿದಂತಹ ಅಕ್ಕಿ ಹಿಟ್ಟನ್ನು ನಾವೀಗ ಬಾಣಲಿಯಲ್ಲಿ ಹಾಕಿ ಕಾಯಿಸ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನೀಗ ಬಾಣಲಿಗೆ ತಳಭಾಗದಲ್ಲಿ ಅಂಟ್ಕೊಳ್ಬಾರ್ದಲ್ಲ, ಅದಕ್ಕೋಸ್ಕರ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ, ತೆಂಗಿನ ಎಣ್ಣೆಯನ್ನು. ಈಗ ರುಬ್ಬಿದಂತಹ ಮಿಶ್ರಣನ ಇದರಲ್ಲಿ ಹಾಕ್ಕೊಳ್ಳೋಣ. ಒಂದೇ ಬ್ಯಾಚ್ ಇದೆಲ್ಲ ರುಬ್ಕೊಂಡಿದ್ದಾಯಿತು, ಬಾಣಲಿಗೆ ಹಾಕಿದ್ದಾಯಿತು. ನೆಕ್ಸ್ಟ್ ಅದೇ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಬಾಕಿ ಉಳಿದಿರುವಂತಹ 2 ಅಕ್ಕಿಗಳಿದೆಯಲ್ಲ, ಈಗ ವೈಟ್ ಬಾಯ್ಲ್ಡ್ ರೈಸನ್ನು ಹಾಕ್ತಾಯಿದ್ದೀನಿ. 2 ರೀತಿಯಾದಂತಹ ಅಕ್ಕಿಯನ್ನು ಹಾಕಿ ಆಯಿತು. ನೆಕ್ಸ್ಟ್ ಇನ್ನೀಗ ಆಗ ಹಾಕಿದಂತೆ ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಮತ್ತು ಅರಿಶಿನ, ಉಪ್ಪು ಇವಿಷ್ಟನ್ನು ಹಾಕಿ ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಆಗ ಹಾಕಿದಂತೆ ಹಾಕ್ಕೊಳ್ತಾ ಇದ್ದೀನಿ. ಮಿಡ್ಲಲ್ಲಿ ಮತ್ತೆ ಹಾಕ್ಕೊಳ್ಳೋಣ ಅರ್ಧ ಕಪ್ಪು ನೀರು. ಈಗ ನೋಡ್ತಿರ್ಬೋದು ಅದನ್ನು ಕೂಡ 2ನೇ ಬ್ಯಾಚಿದು ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದನ್ನು ಕೂಡ ತೆಗೆದು ಅದೇ ಬಾಣಲಿಗೆ ಹಾಕ್ಕೊಳ್ಳೋಣ. ಇನ್ನು ಈ ಹಿಟ್ಟನ್ನು ನಾವು ಸ್ಟವ್ ಮೇಲೆ ಇಟ್ಟು ಕಾಯಿಸ್ಕೊಳ್ಬೇಕಾಗತ್ತೆ. ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ಇದನ್ನು ನೋಡಿ ಈ ಥರ ಮಗುಚಬೇಕು. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ಸ್ವಲ್ಪನೂ ನೀರು ಆಮೇಲೆ ಹಾಕ್ಕೊಳ್ಬಾರ್ದು. ನಾವು ಟೋಟಲಾಗಿ 2 ಕಪ್ ಅಕ್ಕಿಗೆ 2 ಕಪ್ಪು ನೀರು ಹದವಾಗಿ ಇರುತ್ತೆ.
ಇನ್ನು ಸ್ವಲ್ಪನೂ ಕೈ ಆಚೆ ಈಚೆ ಬಿಡದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಗುಚೋದನ್ನು ನಾವೀಗ ಬಿಡಬಾರ್ದು. ಈ ಹಿಟ್ಟು ಕಾಯಿಸುವಂತಹ ಒಂದು ಪ್ರೋಸೆಸ್ ಒಂದು ಸ್ವಲ್ಪ ಶ್ರಮದಾಯಕವಾದ್ದು, ಆದರೂ ಕೊನೆಯಲ್ಲಿ ನೋಡಿ ರೊಟ್ಟಿ ಅಂತೂ ಸೂಪರ್ ಆಗಿ ರೆಡಿ ಆಗುತ್ತೆ. ಈಗ ಹಿಟ್ಟನ್ನೆಲ್ಲ ಸರಿಯಾಗಿ ಕಾಯಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಎಲ್ಲ ಹಿಡಿದಿದೆ. ಇನ್ನು ಇದನ್ನು ಹೀಗೇ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಒಂದು 10 ನಿಮಿಷದಿಂದ ಕಾಲು ಗಂಟೆ ಎಲ್ಲ ಹಾಗೆಯೇ ತಣ್ಣಗಾಗೋದಕ್ಕೆ ಬಿಟ್ಟರೆ ಮತ್ತೆ ನಾವು ಅದನ್ನು ನಾದ್ಕೊಳ್ಬೇಕಾಗುತ್ತೆ. ಅಷ್ಟು ಹೊತ್ತಲ್ಲಿ ನಾವೀಗ ಬಾಳೆಕಾಯಿ ಸಾಂಬಾರಿಗೆಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇರ್ಬೋದು, ಮಂಗಳೂರು ಸೈಡ್ ಕದಳಿ ಬಾಳೆಕಾಯಿ ಅಂತ ಹೇಳ್ತೀವಿ ನಾವಿದಕ್ಕೆ. ನೀವು ಯಾವ ಬಾಳೆಕಾಯಿ ಆದರೂ ಸಿಕ್ಕಿದ್ರೆ ಮಾಡ್ಕೊಳ್ಬೋದು, ಏನು ಅಡ್ಡಿ ಇಲ್ಲ. ನಾನಿಲ್ಲಿ ಒಂದು 6ರಿಂದ 7 ಬಾಳೆಕಾಯಿ ಆಗೋಷ್ಟು ತಗೊಂಡು ಅದರ ಹೊರಗಡೆಯ ಸಿಪ್ಪೆ ಎಲ್ಲ ನೀಟಾಗಿ ತಗೊಳ್ಬೇಕು. ನಾವೀಗ ಚಾಕುವಿನ ಸಹಾಯದಿಂದ ನೋಡಿ ಈ ಥರ ತೆಗೆದಾಗ ತುಂಬ ಸುಲಭವಾಗಿ ತೆಗೆಯೋದಕ್ಕೆ ಕೂಡ ಬರುತ್ತೆ. ಅದು ಸಿಪ್ಪೆಯನ್ನೆಲ್ಲ ತೆಗೆದಾದ ನಂತರ ಪ್ರತಿಯೊಂದನ್ನು ಕೂಡ ನಾವಿನ್ನೀಗ ಅರ್ಧ ಭಾಗವಾಗಿ ಕಟ್ ಮಾಡಿಕೊಂಡು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಉಬ್ಬು ರೊಟ್ಟಿಯ ಜೊತೆಗಂತೂ ಈ ಬಾಳೆಕಾಯಿ ಸಾಂಬಾರಂತೂ ಸೂಪರ್ ಆದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ಪ್ರತಿಯೊಂದು ಬಾಳೆಕಾಯಿ ಸಿಪ್ಪೆಯನ್ನು ಕೂಡ ತೆಗೆದಾದ ನಂತರ ನಾವಿನ್ನೀಗ ಇದನ್ನು ಹೆಚ್ಚಿ ಆದ ನಂತರ ನೀರಲ್ಲಿ ಹಾಕ್ಕೊಳ್ಬೇಕಾಗತ್ತೆ, ಇಲ್ಲದಿದ್ದರೆ ಕಪ್ಪಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನೊಂದು ಪಾತ್ರೆಯಲ್ಲಿ ನೀರನ್ನು ಕೂಡ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ಬಾಳೆಕಾಯಿ ಹೋಳುಗಳನ್ನು ನಾವಿನ್ನೀಗ ಹಾಕ್ತಾ ಬರೋಣ. ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ, ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಇದೇ ಥರನೇ ಎಲ್ಲವನ್ನು ಸರಿಯಾಗಿ ಹೆಚ್ಕೊಳ್ಳೋಣ. ಬಾಳೆಕಾಯಿ ಪೀಸ್ನ ಸೈಜ್ ನೋಡ್ಬೋದು ನೀವು, ಇಷ್ಟು ಸಣ್ಣಕ್ಕಾದರೆ ಸಾಕಾಗತ್ತೆ. ಈಗಾಗಲೇ ಎಲ್ಲವನ್ನು ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ನೀರಲ್ಲಿ ಹಾಕಿ. ಸ್ವಲ್ಪ ಇದು ಕನರು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾವೀಗ ನೀರಲ್ಲಿ ಹಾಕಿದ ನಂತರ ಆ ನೀರನ್ನು ಕೂಡ ಚೆಲ್ಲಬೇಕು. ನಾವೀಗ ಚಿಲ್ಲಿ ಆದ ನಂತರ ಇನ್ನೊಂದು ಹೊಸ ನೀರನ್ನು ಹಾಕಿ ಇದಕ್ಕೆ ಹುಣಸೆ ಹಣ್ಣನ್ನು ನಾವೀಗ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಈಗ ನೀರಲ್ಲಿ ಹಾಕಿ ಒಂದು 2 ನಿಮಿಷದ ಕಾಲ ಹಾಗೆ ನೆನೆಯೋದಕ್ಕಿಟ್ಟರೆ ಚೆನ್ನಾಗಿ ಅದು ನೆನೆಯುತ್ತೆ. ಸತ್ವ ಎಲ್ಲ ಬಿಟ್ಕೊಂಡ ನಂತರ ಬಾಳೆಕಾಯಿ ಜೊತೆಗೆ ಹಾಕಿ ಬೇಯೋದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನೀಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬಾಳೆಕಾಯಿ ಹೋಳುಗಳೆಲ್ಲ ಬೇಯುವಂತಹ ಟೈಮಲ್ಲಿ ನಾವೀಗ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಉಪ್ಪು ಮತ್ತು ಬೆಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕೆಂದರೆ ಉಪ್ಪು ಮಾತ್ರ ಹಾಕ್ಕೊಳ್ಬೋದು, ಬೆಲ್ಲ ಬೇಡದಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈ ಕಡೆ ಎಲ್ಲ ಬೆಲ್ಲವನ್ನು ಜಾಸ್ತಿ ನಾವು ಉಪಯೋಗ ಮಾಡೋದ್ರಿಂದ ಸ್ವಲ್ಪ ಸಿಹಿಯಾಗಿ ಮಾಡ್ಕೊಳ್ತೀವಿ. ಈಗ ಮುಚ್ಚಳನ ಮುಚ್ಚಿ ಸರಿಯಾಗಿ ಬೇಯಲಿ ಇದು ಮೀಡಿಯಮ್ ಉರಿಯಲ್ಲಿ. ನೆಕ್ಸ್ಟ್ ಇನ್ನೀಗ ಸಾಂಬಾರಿಗೆ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಒಂದು ದಪ್ಪ ತಳದ ಬಾಣಲೆಯನ್ನು ತಗೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗ ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಅದು ಚೆನ್ನಾಗಿ ಕಲರ್ ಬರಬೇಕು. ಬ್ರೌನ್ ಕಲರಿಗೆ ಬಂದ ನಂತರ ಬಾಕಿ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಉದ್ದಿನ ಬೇಳೆಯನ್ನು ಈಗ ಬ್ರೌನ್ ಕಲರ್ ಬರುವವರೆಗೆ ಹುರಿದಾಯಿತು. ನೆಕ್ಸ್ಟ್ ಇನ್ನೀಗ ಕೊತ್ತಂಬರಿ ಬೀಜನ ಅದಕ್ಕೆ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು, ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಮೆಂತ್ಯ ಕಾಳು 1/4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದರ ಒಟ್ಟಿಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮೆಣಸಿನಕಾಯನ್ನು ಕೂಡ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಬ್ಯಾಡಗಿ ಮೆಣಸಿನಕಾಯನ್ನು ತಗೊಂಡು ಹಾಕ್ತಾ ಇದ್ದೀನಿ. ಇನ್ನೀಗ ಚೆನ್ನಾಗಿ ಹುರ್ಕೊಳ್ಳೋಣ. ಕೊನೆಯಲ್ಲಿ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಇಂಗನ್ನು ಹಾಕಿದರೆ ಮಸಾಲೆ ಕೂಡ ರೆಡಿ ಮಾಡ್ದಂಗಾಯಿತು. ಈಗ ನೋಡಿ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಕೊನೆಯಲ್ಲಿ ನಾವು ಇದಕ್ಕೆ ಇಂಗನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಪುಡಿ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಡ್ಡಿ ಇಂಗು ಬರುತ್ತಲ್ಲ ಅದರಲ್ಲಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟಾದರೆ ಸಾಕು. ಇದನ್ನು ಇನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಇನ್ನು ಸಣ್ಣ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ನಾವಿನ್ನೀಗ ಸ್ವಲ್ಪ ಕಾಯಿ ತುರಿಯನ್ನು ತಗೊಂಡಿದ್ದೀನಿ. 2 ಹಿಡಿ ಆಗುವಷ್ಟು ಕಾಯಿ ತುರಿ ಇದೆ. ಇನ್ನೀಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾವಾಗಲೇ ಹುರಿದಿಟ್ಟಂತಹ ಮಸಾಲೆಗಳನ್ನೆಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ನೀರನ್ನು ರುಬ್ಬೋದಕ್ಕೆ ಹಾಕ್ಕೊಂಡು ಫೈನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ತರೋಣ. ಈ ಬಾಳೆಕಾಯಿ ಸಾಂಬಾರಿಗೆ ನಾವಾಗಲೇ ಹುಣಸೆ ಹಣ್ಣನ್ನು ಹಾಕಿರೋದ್ರಿಂದ ಇನ್ನೀಗ ಆ್ಯಡ್ ಮಾಡುವಂಥದ್ದಿಲ್ಲ. ಜಸ್ಟ್ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ. ಇನ್ನು ಬೆಂದಿರುವಂತಹ ಹೋಳುಗಳಿಗೆ ರುಬ್ಬಿದಂತಹ ಈ ಮಿಶ್ರಣನ ಹಾಕ್ಕೊಳ್ಳೋಣ. ಈಗಾಗಲೇ ಹೋಳುಗಳು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬಾಳೆಕಾಯಿದು. ಇದು ಒಂದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕಾಗಿ ನೀವು ಕುಕ್ಕರಲ್ಲಾದರೂ ಇಟ್ಟು ಬೇಯಿಸ್ಬೋದು. ನೋಡಿ ಚೆನ್ನಾಗಿ ಬೆಂದಿದೆ ಇದು ಈಗಾಗಲೇ.
ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಒಂದು ಚಾಕುವಿನ ಸಹಾಯದಿಂದ ಇದನ್ನು ಒತ್ತಿ ನೋಡಿದಾಗ ನೋಡಿ ಸರಿಯಾಗಿ ಬೆಂದಿದೆ ಇದು. ಇನ್ನೀಗ ರುಬ್ಬಿದಂತಹ ಮಿಶ್ರಣನ ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೀಗ ಸರಿಯಾಗಿ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ದಪ್ಪ ನಾವು ಮಾಡ್ಕೊಳ್ಬಾರ್ದು, ಸ್ವಲ್ಪ ನೀರಾಗಿ ಇರಬೇಕಾಗುತ್ತೆ. ಅದು ಬಾಳೆಕಾಯಿದು ಕೂಡ ಆಮೇಲೆ ಥಿಕ್ನೆಸ್ಸು ಬಂದುಬಿಡುತ್ತೆ. ಇಷ್ಟು ನೀರು ಮಾಡ್ಕೊಳ್ಬೇಕು. ಇನ್ನೀಗ ಈ ಹಂತದಲ್ಲಿ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾವು ಆಗಲೇ ಹಾಕಿರ್ತೀವಿ, ಆದರೆ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಸರಿಯಾಗಿ ಕುದಿಬೇಕಿದು. ಒಂದು ಕುದಿ ಬಂದ ನಂತರ ನಾವು ಇದಕ್ಕೀಗ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಕೊಟ್ಟರೆ ಬಾಳೆಕಾಯಿ ಸಾಂಬಾರು ಕೂಡ ರೆಡಿಯಾಗುತ್ತೆ. ಉಬ್ಬು ರೊಟ್ಟಿ ಜೊತೆಗೆ ಬಹಳ ಒಂದು ಸೂಪರ್ ಆದಂತಹ ಕಾಂಬಿನೇಷನ್ ಆಗಿದೆ ಇದು. ಈಗಾಗಲೇ ನಾವು ಕಾಯಿಸಿದಂತಹ ಅಕ್ಕಿ ಹಿಟ್ಟಿದೆಯಲ್ಲ, ತಣ್ಣಗಾಗೋದಕ್ಕೆ ಬಿಟ್ಟದ್ದು, ಅದು ಕೂಡ ಸರಿಯಾಗಿ ತಣ್ಣಗಾಗಿರುತ್ತೆ. ಇನ್ನು ಇದನ್ನು ತೆಗೆದು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷ ಆದರೂ ಸರಿಯಾಗಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಸರಿಯಾಗಿ ಹದ ಬರೆಸಬೇಕು, ಯಾಕಂದರೆ ನಾವಾಗಲೇ ಕಾಯಿಸುವಾಗ ಎಲ್ಲ ಸ್ವಲ್ಪ ಗಂಟುಗಳಾಗಿರುತ್ತಲ್ಲ, ಅವೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಈಗಾಗಲೇ ಹಿಟ್ಟನ್ನು ನಾನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಕೈಗೆ ಒಂದು ಸ್ವಲ್ಪ ಎಣ್ಣೆನಾದರೂ ಮಾಡ್ಕೊಳ್ಬೋದು, ಅಥವಾ ತುಪ್ಪವನ್ನಾದರೂ ಹಚ್ಕೊಂಡು ಈ ಥರ ನಾದ್ಕೊಳ್ಬೇಕು. ಈಗಾಗಲೇ ನೋಡ್ಬೋದು 5ರಿಂದ 10 ನಿಮಿಷ ನಾನು ನಾದ್ಕೊಂಡಾಗಿದೆ. ಇನ್ನು ನಿಮ್ಮ ರೊಟ್ಟಿ ಮಾಡುವ ಸೈಜಿಗೆ ನಾವೀಗ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ಬಾರ್ದು. ನಾವೇನೀಗ ಸ್ಟವ್ ಮೇಲೆ ಇದನ್ನು ಉರಿಯಲ್ಲಿ ಬೇಯಿಸೋದಕ್ಕಿದೆಯಲ್ಲ, ಅದಕ್ಕಾಗಿ ಮೀಡಿಯಮ್ ಸೈಜಿನ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಸೈಜಿನ ಉಂಡೆಗಳನ್ನಾಗಿ ಮಾಡಿದ್ರೆ ನಮಗೆ ಟೋಟಲಾಗಿ ಒಂದು 10ರಿಂದ 12 ಆಗುವಷ್ಟು ರೊಟ್ಟಿಗಳಾಗುತ್ತೆ. ಇದರಲ್ಲಿ ಒಮ್ಮೆಗೆ ಮಾಡುವಷ್ಟು ನಾನು ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಒಮ್ಮೆ ನಾವು ಇದನ್ನು ರೊಟ್ಟಿ ಮಾಡಿ ಆದ ನಂತರ ನೆಕ್ಸ್ಟ್ ಬ್ಯಾಚಿಗೆ ನಾವೀಗ ಮಾಡ್ಕೊಳ್ಳೋದಕ್ಕೆ ಮತ್ತೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಒಮ್ಮೆಲೆ ನಾವೀಗ ಮಾಡಿಟ್ರೆ ತುಂಬ ಅದು ತೀರಾ ಗಟ್ಟಿ ಆಗುತ್ತೆ ಮೇಲೆಲ್ಲ. ರೊಟ್ಟಿ ಹಿಟ್ಟನ್ನೆಲ್ಲ ಉಂಡೆಗಳನ್ನಾಗಿ ಮಾಡಿದ್ದಾಯಿತು. ನೆಕ್ಸ್ಟ್ ಈಗ ಬಾಳೆ ಎಲೆಗಳನ್ನು ನಾವೀಗ ತಗೊಳ್ಬೇಕು. ಸಣ್ಣ ಸಣ್ಣ ಪೀಸಿದ್ದು 2 ಬಾಳೆ ಎಲೆಯನ್ನು ತಗೊಂಡು ಚೆನ್ನಾಗಿ ಅದನ್ನು ಒರೆಸ್ಕೊಂಡಿದ್ದೀನಿ ಮೇಲೆಲ್ಲ. ಅದರ ಮೇಲೆ ಈಗ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲೆಯ ಮೇಲೆಲ್ಲ. ರೊಟ್ಟಿ ಹಿಟ್ಟೆಲ್ಲ ಅಂಟ್ಕೊಳ್ಬಾರ್ದು, ಆ ಥರ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇನ್ನೀಗ ನಾವಾಗಲೇ ಮಾಡಿಟ್ಟಂತಹ ಒಂದೊಂದು ಉಂಡೆಯನ್ನು ಈ ಥರ ನೋಡಿ ಬಾಳೆ ಎಲೆ ಮೇಲೆ ಇಟ್ಟು ಹೀಗೆ ಇನ್ನೊಂದು ಬಾಳೆ ಎಲೆಯನ್ನು ಅದರ ಮೇಲೆ ಇಟ್ಕೊಳ್ಬೇಕು. ನಂತರ ಒಂದು ಮಣೆಯನ್ನು ತಗೊಂಡು, ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಒತ್ತುವಂತಹ ಸಾಧನ ಇದೆ ಅಂತಂದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು. ಮೆಷಿನ್ ಬರುತ್ತಲ್ಲ, ಅದರಲ್ಲಿ ಕೂಡ ಒತ್ಕೊಳ್ಬೋದು. ನಾನಿಲ್ಲಿ ಒಂದು ಮಣೆಯನ್ನು ತಗೊಂಡು, ಮರದ ಮಣೆಯನ್ನು ತಗೊಂಡು ಅದರ ಮೇಲಿಂದ ಹೀಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ತೀರಾ ತೆಳ್ಳಗೆ ಕೂಡ ಮಾಡ್ಕೊಳ್ಬಾರ್ದು, ದಪ್ಪ ಕೂಡ ಇರಬಾರ್ದು. ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ದಪ್ಪಕ್ಕೆ ಬಂದರೆ ಸಾಕಾಗುತ್ತೆ. ಈಗಾಗಲೇ ನಾನು ಸ್ಟವ್ ಮೇಲೆ ತವಾನ ಬಿಸಿಗೆ ಇಟ್ಟಿದ್ದೀನಿ. ಅದನ್ನು ಕೂಡ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವೀಗ ಇದನ್ನು ರೊಟ್ಟಿಗಳನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಕಬ್ಬಿಣದ ತವ ಇದ್ದರೆ ತುಂಬಾ ಒಳ್ಳೆಯದು. ಅದರಲ್ಲೇ ಹಾಕಿ ಮಾಡಿದ್ರೆ ತುಂಬ ಸೂಪರಾಗಿ ರೊಟ್ಟಿ ಕೂಡ ರೆಡಿ ಆಗುತ್ತೆ. ಈಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು 2 ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವೀಗ 3/4 ಅಂಶ ಇದು ಬೆಂದರೆ ಸಾಕಾಗುತ್ತೆ. ನಾವು ಅದನ್ನು ಈಗ ಗ್ಯಾಸಿನ ಉರಿಯಲ್ಲೇ ನಾವಿದನ್ನು ಬೇಯಿಸಬೇಕಾಗುತ್ತೆ. ಅದಕ್ಕಾಗಿ 3/4 ಅಂಶ ಬೆಂದರೆ ಸಾಕಾಗುತ್ತೆ. ಈಗ ನೋಡ್ಬೋದು, ತವಾದಿಂದ ತೆಗೆದು ನಾನು ಗ್ಯಾಸ್ ಉರಿಯ ಮೇಲೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಆವಾಗ ಅಲ್ಲಿ ತನಕ 2 ಕಡೆ ಕೂಡ ಸರಿಯಾಗಿ ಬೇಯಿಸ್ಕೊಳ್ಬೇಕು. ಇಕ್ಕುಳದ ಸಹಾಯದಿಂದ ನೋಡಿ ಈ ಥರ ಮಾಡ್ಕೊಳ್ಬೇಕು. ಒಂದು ಸೈಡ್ ಸರಿ ಬೆಂದ ನಂತರ ಇನ್ನೊಂದು ಸೈಡ್ ಕೂಡ ಉಬ್ಕೊಂಡು ಬರುತ್ತೆ ಅದು. ಈ ವಿಧಾನದಲ್ಲಿ ಕಷ್ಟ ಅಂತ ಆಗೋರು ಗ್ರಿಲ್ ಮೇಲೆ ಕೂಡ ಇದನ್ನು ರೊಟ್ಟಿಯನ್ನು ಬೇಯಿಸ್ಕೊಳ್ಬೋದು. ಇನ್ನೊಂದು ನೆನಪಿರಲಿ, ತುಂಬ ದಪ್ಪ ಕೂಡ ಮಾಡ್ಕೊಳ್ಬಾರ್ದು, ತೆಳ್ಳಗೆ ಕೂಡ ಮಾಡ್ಕೊಳ್ಬಾರ್ದು. ಅಷ್ಟು ನಾವು ಮೀಡಿಯಮ್ ದಪ್ಪದಲ್ಲಿ ಮಾಡಿದ್ರೆ ಈ ಥರ ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಉಬ್ಬು ರೊಟ್ಟಿ. ನೋಡ್ತಿರ್ಬೋದು ನೀವೀಗ ಸರಿಯಾಗಿ ಉಬ್ಬಿ ಬಂದಿದೆ ನೋಡಿ. ನೆಕ್ಸ್ಟ್ ಈಗ ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ. 2 ಕಡೆ ಕೂಡ ಸರಿಯಾಗಿ ಬೇಯಿಸ್ಕೊಳ್ಬೇಕು. ಬ್ರೌನ್ ಕಲರಿಗೆ ಬಂದಿದೆಯಲ್ಲ, 3/4 ಅಂಶ ಬೆಂದಾದ ನಂತರ ಮತ್ತೆ ಸ್ಟವ್ ಮೇಲೆ ಉರಿ ಮೇಲೆ ಇಟ್ಕೊಂಡು 2 ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು.
ತುಂಬ ಹಳೆಯ ಕಾಲದ ಸಾಂಪ್ರದಾಯಿಕ ರೆಸಿಪಿ ಆದ್ದರಿಂದ ಕಟ್ಟಿಗೆ ಒಲೆ ಇದ್ದರೆ ಅದರಲ್ಲಿ ಕೆಂಡದಲ್ಲಿ ಹಾಕಿ ನಾವು ಇದನ್ನು ಬೇಯಿಸೋದ್ರಿಂದ ಚೆನ್ನಾಗಿ ಉಬ್ಕೊಂಡು ಕೂಡ ಬರುತ್ತೆ, ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಈಗಾಗಲೇ ಎಲ್ಲವನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಹೀಗೆ ಸ್ಟವ್ ಮೇಲೆ ಹಾಕಿ ನೋಡ್ತಾ ಇರ್ಬೋದು, ತುಂಬ ಸಾಫ್ಟಾಗಿ ಕೂಡ ಬಂದಿರುತ್ತೆ. ಅದೇ ರೀತಿಯಾಗಿ ಉಬ್ಕೊಂಡು ಬಂದಿರೋದ್ರಿಂದ ಒಳಗಡೆ ಹೋಲಾಗಿ ನೋಡಿ ಯಾವ ಥರ ಬಂದಿದೆ ಅಂತ. ಇನ್ನು ಇದನ್ನು ನಾವಾಗಲೇ ಮಾಡಿದಂತಹ ಬಾಳೆಕಾಯಿ ಸಾಂಬಾರಿನ ಜೊತೆಗಂತೂ ಹಾಕಿದರೆ ಅಂತೂ ಸಖತ್ತಾಗಿರುತ್ತೆ. ಬೆಳಗ್ಗಿನ ಉಪಹಾರಕ್ಕಾಗಿ ಇದನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಬಹಳ ಸಮಯದವರೆಗೆ ಇದು ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಈಗ ಬೆಳಗ್ಗೆ ನಾವು ತಿಂಡಿ ಮಾಡಿದರೆ ಮಧ್ಯಾಹ್ನ ಕೂಡ ಆಗುತ್ತೆ, ಟಿಫಿನ್ಗೆ ಕೂಡ ಮಕ್ಕಳಿಗೆ ಹಾಕ್ಕೊಡ್ಬೋದು. ಇನ್ನು ನಾವು ಬೆಳಗ್ಗೆ ಮಾಡಿ ಇಟ್ಟರೆ ಸಂಜೆ ತಿಂಡಿಗೆ ಕೂಡ ಇದನ್ನು ಇಟ್ಕೊಳ್ಬೋದು. ರೊಟ್ಟಿ ಮೇಲೆ ಬಾಳೆಕಾಯಿ ಸಾಂಬಾರನ್ನು ಹಾಕಿ ಅದರಿಂದ 1-2 ನಿಮಿಷ ಎಲ್ಲ ನೆನೆಯೋದಕ್ಕೆ ಬಿಡಬೇಕು. ಹಾಗೆಯೇ ಇನ್ನೂ ಸಾಫ್ಟ್ ಆಗುತ್ತೆ, ಆವಾಗ ರೊಟ್ಟಿ ತುಂಬ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ. ಇವತ್ತಿನ ಉಬ್ಬು ರೊಟ್ಟಿ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಬಾಳೆಕಾಯಿ ಸಾಂಬಾರನ್ನು ಕೂಡ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಇದೇ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದೆ ಕೂಡ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟು ಹೀಗೇ ಇರಲಿ. ಇನ್ನೊಂದು ರುಚಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.